ನಾನಿವತ್ತು ಸಿಂಪಲ್ಲಾಗಿ ಮಸಾಲ ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಮಕ್ಕಳು ಲಂಚ್ ಬಾಕ್ಸ್ಗೆಲ್ಲ ಅಂತೂ ಬೇಗ ಆಗೋಗುತ್ತೆ, ಕಡಿಮೆ ಸಮಯ ಕೂಡ ಹಿಡಿಯುತ್ತೆ. ತುಂಬ ಅಂದರೆ ತುಂಬ ಬೇಗ ಕಡಿಮೆ ಸಮಯದಲ್ಲಿ ಮಾಡ್ಕೊಳ್ಬೋದು. ಮಕ್ಕಳು ಲಂಚ್ ಬಾಕ್ಸ್ಗಳಿಗಂತೂ ಬೇಗ ಮಾಡ್ಕಳಿಸ್ಬೋದು. ಲೇಟಾಗಿ ಎದ್ದಿದ್ದಾಗೆಲ್ಲ ತುಂಬ ಈಸಿ ಇದೆ ಮಾತ್ರ ಇದಂತೂ ಚಿತ್ರಾನ್ನ ಸಖತ್ತಾಗಿರುತ್ತೆ. ಒಂದೇ ಥರ ಚಿತ್ರಾನ್ನ ತಿಂದು ಬೇಜಾರಾಗಿದ್ರೂ ಕೂಡ ಈ ಥರ ಚಿತ್ರಾನ್ನ ಮಾಡ್ಕೊಳ್ಳಿ, ಮಸಾಲ ಚಿತ್ರಾನ್ನ ಅಂತ ತುಂಬ ಚೆನ್ನಾಗಿರುತ್ತೆ. ನೋಡಿ ನಾನಿವಾಗ ಯಾವ ರೀತಿ ಮಾಡ್ತೀನಿ ಅಂತಲೂ ಕೂಡ ತೋರಿಸ್ತೀನಿ. ನೋಡಿ ಹಸಿರು ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ, ಶುಂಠಿ ಇದಿಷ್ಟು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಮಾಮೂಲಿ ಖಾರಕ್ಕೆ ನಿಮ್ಗೆ ಎಷ್ಟು ಬೇಕು ನೋಡ್ಕೊಂಡು ಹಾಕ್ಕೊಳ್ಳಿ. ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಎರಡೂ ಸೇರಿಸಿ ಒಂದು ಹಿಡಿ ತೊಗೊಂಡಿದ್ದೀನಿ. ಎರಡು ಅರ್ಧ ಇದೆ, ಸಮ ಇದೆ. ಎರಡನ್ನೂ ಸೇರಿಸಿ ಹಾಕ್ಕೊಂಡು ಈಗ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಬಂದ್ಬಿಡ್ತೀನಿ. ಅಷ್ಟರಲ್ಲಿ ನಾನು ಇವಾಗ ಕಡಲೆ ಬೀಜ ತೇಲ್ಸೋಣ ಅಂತ ಹೇಳಿ ಬಾಣಲಿಗೆ ಎಣ್ಣೆ ಇಟ್ಟಿದ್ದೀನಿ. ನೋಡಿ ಎಣ್ಣೆ ಮಾಮೂಲಿ ಗೊತ್ತಲ್ವ, ನೀವು ಗೊಜ್ಜು ಎಷ್ಟು ಮಾಡ್ಕೊಳ್ತೀರಾ ನೋಡಿಕೊಂಡು ಎಣ್ಣೆನ ಇಟ್ಕೊಳ್ಳಿ. ನಾನು ಮಾಮೂಲಿ ಮನೆಯಲ್ಲೆಲ್ಲರೂ ನಾವು 5 ಜನಕ್ಕಾಗೋವಷ್ಟು ಮಾಡ್ಕೊಳ್ತಾ ಇದ್ದೀನಿ. ಮಕ್ಕಳು ಲಂಚ್ ಬಾಕ್ಸ್ಗೆ ಎಲ್ಲದಕ್ಕೂ ಆಗಿ ಇನ್ನು ನಾವೆಲ್ಲರೂ ತಿಂದು ಇನ್ನೂ ಸ್ವಲ್ಪ ಮಿಗುತ್ತೆ, ಅಷ್ಟು ಗೊಜ್ಜಾಗುತ್ತೆ ಇದರಲ್ಲಿ. ನೋಡ್ತಾ ಇದ್ದೀರಲ್ಲ, ಈಗ ಅದಕ್ಕೆ ಕಡಲೆ ಬೀಜ ಇರಲೇಬೇಕಲ್ವ, ಆ ಕಡಲೆ ಬೀಜ ಹಾಕ್ಕೊಂಡು ತೇಲಿಸಿ ಎತ್ತಿ ಇಟ್ಕೊತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ನೀಟಾಗಿ ಫ್ರೈ ಮಾಡ್ಕೋಬೇಕು ಕಡಲೆ ಬೀಜನ. ಎಲ್ರಿಗೂ ಗೊತ್ತೇ ಇದೆ, ಅಂದರೆ ಈ ಕಡಲೆ ಬೀಜ ತೇಲ್ಸೋದು ಮಾಮೂಲಿ ಈ ಥರ ಎಲ್ಲ, ಅಂದರೆ ಒಬ್ಬೊಬ್ಬರು ಒಂದೊಂದು ರೀತಿ ಚಿತ್ರಾನ್ನ ಮಾಡ್ತಾರೆ. ನಾನಿವತ್ತು ಈ ಥರ ಸಿಂಪಲ್ಲಾಗಿ ಮಸಾಲ ಚಿತ್ರಾನ್ನ ಅಂತ ಹೇಳಿ, ನನಗೂ ಗೊತ್ತಿಲ್ಲ, ಇದು ನಮ್ಮ ಅಕ್ಕ ಒಬ್ಬರು ಹೇಳ್ಕೊಟ್ರು. ಚೆನ್ನಾಗಿರುತ್ತೆ ಈ ಥರ ಒಂದು ಸಲ ಮಾಡು ಅಂತ ಹೇಳಿ ಅವರು ತಿಂದಿದ್ರಂತೆ ಮಾಡ್ಕೊಂಡು. ಹಂಗಾಗಿ ಈಸಿನೂ ಇರುತ್ತೆ ಬೇಗ ಅಂತೇಳಿ ಅವರು ಈ ಥರ ಕಡಿಮೆ ಸಮಯ ಈ ಥರ ಎಲ್ಲ ಇರುತ್ತೆ ಅನ್ನೋದನ್ನೇ ಅವರು ಹೇಳೋದು. ಹಂಗಾಗಿ ನಾನು ಕೂಡ ಅದನ್ನೇ ಮಾಡೋಣ ಅಂತ ಹೇಳಿ ಮಾಡಿದೆ. ಇದಲ್ಲ 2ನೇ ಸಲ ನಾನು ಮಾಡ್ಕೊಂಡಿರೋದು. ಫಸ್ಟ್ ಟೈಮ್ ಮಾಡಿದಾಗ ನಾನು ವಿಡಿಯೋ ಮಾಡಿರಲಿಲ್ಲ. ನೋಡಿ ಇವಾಗ ಮಾಡಿಕೊಂಡೆ. ಈಗ ನೋಡಿ ಎಣ್ಣೆ ಕಾದ್ಮೇಲೆ ಅದಕ್ಕೆ ಸಾಸಿವೆ, ಜೀರಿಗೆ ಮತ್ತು ಮಾಮೂಲಿ ಕರಿಬೇವು ಇದೆಲ್ಲ ಹಾಕ್ಕೊಂಡು ಮತ್ತು ಇದು ರುಬ್ಬಿರ್ತೀನಲ್ಲ ತರಿಯಾಗಿ ಮಸಾಲನ, ಅದನ್ನು ಇದರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಕಡಿಮೆ ಖರ್ಚು ಅಂದರೆ ಕಡಿಮೆ ಸಮಯನೂ ಹಿಡಿಯುತ್ತೆ, ಏನಂತ ಇದಿಲ್ಲ. ಕೊತ್ತಂಬರಿ ಪುದೀನ ಇದ್ರಷ್ಟೇ ಸಾಕಾಗ್ಬಿಡುತ್ತೆ. ಸ್ವಲ್ಪ ಬೆಳ್ಳುಳ್ಳಿ, ಶುಂಠಿ ಇರುತ್ತೆ. ಈರುಳ್ಳಿ ಎಲ್ಲ ಹಚ್ಚ ರಿಸ್ಕೇ ಇರಲ್ಲ, ಬೇಗ ಆಗೋಗುತ್ತೆ. ಗೊಜ್ಜು ಕೂಡ ಜಾಸ್ತಿನೇ ಆಗುತ್ತೆ, ಏನಿಲ್ಲ ಎಲ್ರಿಗೂ ಆಗುತ್ತೆ. ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು ಸ್ವಲ್ಪ ಖಾರಕ್ಕೆ ಮೆಣಸಿನ್ಕಾಯಿ ಕಡಿಮೆ ಹಾಕ್ಕೊಂಡಿದ್ದೀನಿ. ಮಕ್ಕಳು ಖಾರ ಜಾಸ್ತಿ ತಿನ್ನಲ್ಲ, ನಮ್ಮ ಮನೇಲಿ ನಾವು ಯಾರೂ ಕೂಡ ಜಾಸ್ತಿ ಖಾರ ತಿನ್ನಲ್ಲ, ಹಾಗಾಗಿ ನೋಡಿಕೊಂಡು ಖಾರ ಕಡಿಮೆ ಹಾಕಿದ್ದೀನಿ. ನಾನು ಮೆಣಸಿನ್ಕಾಯಿ ಗೊತ್ತಲ್ಲ 4ರಿಂದ 5 ಹಾಕಿದ್ದೀನಿ ಅಷ್ಟೇ. ನೀವು ಬೇಕಿದ್ರೆ ಇನ್ನೊಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ಈಗ ಉಪ್ಪು ಹಾಕ್ಕೊಂಡು ಇದಕ್ಕೆ ಅರಿಶಿನ ಕೂಡ ಹಾಕ್ಕೊಳ್ತೀನಿ. ಅರಿಶಿನ ನೋಡಿಕೊಂಡು ಎಷ್ಟು ಬೇಕು ನೋಡ್ಕೊಂಡು ಕಲ್ಲರು ನೀವು ನೋಡ್ಕೊಂಡು ಹಾಕ್ಕೊಳ್ಬೋದು, ಅದನ್ನು ಕೂಡ ಹಾಕ್ಕೊಳ್ತೀನಿ. ಒಂದು ಅರ್ಧ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ನೀವು ನೋಡ್ಕೊಂಡು ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ. ಅಂದರೆ ಇಷ್ಟೇ ಚಿತ್ರಾನ್ನ ಅಂತೂ ಏನು ಜಾಸ್ತಿ ರಿಸ್ಕೇ ಹಿಡಿಯಲ್ಲ. ಬೆಳಗ್ಗೆ ಟೈಮ್ ಅಂತೂ ಲೇಟಾಗಿ ಎದ್ದಿರ್ತಾರಲ್ಲ, ಈ ಲಂಚ್ ಬಾಕ್ಸ್ಗೆಲ್ಲ ಏನಪ್ಪ ಮಾಡೋದು ಇವಾಗ ಅನ್ನೋವಾಗ ಈ ಥರ ಒಂದು ಸಿಂಪಲ್ಲಾಗಿ ಮಾಡಿಕೊಟ್ಬಿಡ್ಬೋದು ನೀವಂತೂ. ತುಂಬ ಸುಲಭ ಆಗುತ್ತೆ, ನಿಮಗಂತೂ ಟೈಮ್ ಕಡಿಮೆ ಹಿಡಿಯುತ್ತೆ. ಕೇವಲ ಬರೀ ಒಂದು 10 ನಿಮಿಷ, 1/4 ಗಂಟೆಲೆಲ್ಲ ಮುಗ್ದೇ ಹೋಗ್ಬಿಡುತ್ತೆ ಈ ಗೊಜ್ಜು ಮಾಡೋದಂತೂ. ಆದರೆ ಟೇಸ್ಟು ಸಕ್ಕತ್ತಾಗಿರುತ್ತೆ. ಮಕ್ಕಳು ಲಂಚ್ ಬಾಕ್ಸ್ ಎಲ್ಲ ನೀಟಾಗಿ ಖಾಲಿ ಮಾಡ್ಕೊಂಡು ಬರ್ತಾರೆ, ಚೆನ್ನಾಗಿರುತ್ತೆ ಮಾತ್ರ. ನಾನು ಹೇಳಿದ್ನಲ್ಲ, ನಾನು ಇದು 2ನೇ ಸಲ ಮಾಡ್ತಾ ಇರೋದು. ಚೆನ್ನಾಗಿದ್ರೆ ಅಷ್ಟೇ ನಾನು ವಿಡಿಯೋ ಮಾಡೋದೆಲ್ಲ. ತುಂಬ ಚೆನ್ನಾಗಿತ್ತು ಮಾತ್ರ. ಅವರು ಕೂಡ ನಮ್ಮ ಅಕ್ಕನೂ ಅಷ್ಟೇ, ಅಂದರೆ ಈ ಥರ ಸಿಂಪಲ್ ರೆಸಿಪಿನೇ ನನಗೆ ಹೇಳ್ತಾ ಇರ್ತಾರೆ, ಮಕ್ಕಳು ಲಂಚ್ ಬಾಕ್ಸ್ಗೆ ಇದೆಲ್ಲ ಬೇಕಾಗುತ್ತಲ್ಲ ಅಂತ ಹೇಳ್ಬಿಟ್ಟು. ನೋಡು ಇದು ಬೆಳಗ್ಗೆನೇ ಬೇಗ ಆಗುತ್ತೆ ಅಂತೇಳಿ ನಾನು ಒಂದೊಂದು ಸಲ ಈ ಥರ ಮಾಡಿಕೊಡ್ತಾಯಿದ್ದೀನಿ. ನೋಡಿ ಇದು ಎರಡನೇ ಸಲ ಅಲ್ಲೇ ಮಾಡಿರೋದು ನಾನು. ತುಂಬ ಚೆನ್ನಾಗಿರುತ್ತೆ. ಈಗ ಇದೆಲ್ಲ ಹಾಕಿದಾದ್ಮೇಲೆ ಸ್ವಲ್ಪ ಹೊತ್ತು ನಾನು ತಟ್ಟೆ ಮುಚ್ಚಿ ಇಟ್ಬಿಡ್ತೀನಿ. ನೀವು ಒಗ್ಗರಣೆಗೆ ಏನಪ್ಪ ಅಂದರೆ ಕಡಲೆಬೇಳೆ, ಉದ್ದಿನಬೇಳೆ ಅದನ್ನು ಕೂಡ ಹಾಕ್ಕೊಳ್ಳಿ. ನಾನು ಹಾಕಿಲ್ಲ, ಯಾಕಂದರೆ ನಮ್ಮ ಮನೇಲಿ ಮಕ್ಳಿಗೆ ಅವೆಲ್ಲ ಇಷ್ಟ ಇಲ್ಲ. ಹಂಗಾಗಿ ನಾನು ಕಡಲೆಬೇಳೆ, ಉದ್ದಿನಬೇಳೆ ಇದನ್ನೆಲ್ಲ ನಾನೇನು ಹಾಕೋಕ್ಕೆ ಹೋಗಿಲ್ಲ. ನೀವು ಬೇಕಿದ್ರೆ ಅದೆಲ್ಲ ಒಗ್ಗರಣೆಗೆ ಹಾಕ್ಕೊಳ್ಳಿ. ಕಡಲೆ ಬೀಜನ ಒಗ್ಗರಣೆಗೆ ಏನಕ್ಕೆ ಹಾಕ್ಕೊಳ್ಬೋದು ಅಂತಂದರೆ ಅಂದರೆ ಮೆತ್ತಗಾಗ್ಬಿಡುತ್ತೆ ಅಂದ್ಬಿಟ್ಟು ಲಾಸ್ಟ್ಗೆ ಹಾಕ್ಕೊಳ್ಳೋಣ ಅಂತೇಳಿ ಕಡಲೆ ಬೀಜ ಒಂದು ಎತ್ತಿಟ್ಟಿದ್ದೀನಿ. ನಿಮಗೆ ಕಡಲೆಬೇಳೆ, ಉದ್ದಿನಬೇಳೆ ಅದೆಲ್ಲ ಕೂಡ ನೀವು ಹಾಕ್ಕೊಳ್ಬೋದು ಒಗ್ಗರಣೆಗೆ. ಜೀರಿಗೆ ಮಾಮೂಲಿ ಸಾಸಿವೆ, ಜೀರಿಗೆ, ಕರಿಬೇವು ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಬಿಸಿ ಇದಂತೂ ಅನ್ನ ಅಂತೂ ಬಿಸಿ ಅನ್ನದ ಜೊತೆಗಂತೂ ಸಕ್ಕತ್ತಾಗಿರುತ್ತೆ, ಸೂಪರಾಗಿರುತ್ತೆ. ಈ ಥರ ಗೊಜ್ಜು ಈ ಥರ ಎಣ್ಣೆ ಎಲ್ಲ ಬಿಟ್ಕೊಂಡು ಆದಮೇಲೆ ಇದಕ್ಕೆ ನಿಂಬೆಹಣ್ಣು ಹಾಕ್ಕೊಳ್ತಾ ಇದ್ದೀನಿ. ನಮ್ಮ ಅಕ್ಕ ಹೇಳಿದ್ರು ಅದು ಇದಕ್ಕೆ ನಿಂಬೆಹಣ್ಣಾದರೂ ಹಾಕ್ಕೊಳ್ಬೋದು, ಇಲ್ಲಾಂದರೆ ಪನ್ನೀರ್ ಬೇಕಿದ್ರೆ ಪನ್ನೀರಾದರೂ ಹಾಕ್ಕೊಳ್ಬೋದು ಅಂತಂದರು. ನಾನು ಪನ್ನೀರ್ ಹಾಕಿಲ್ಲ, ಇನ್ನೊಂದು ಸಲ ಅದನ್ನು ಕೂಡ ಮಾಡ್ತೀನಿ. ನೋಡ್ತಾ ಇದ್ದೀರಲ್ಲ, ನಿಂಬೆಹಣ್ಣು ಹಾಕ್ಕೊಂಡು ನಾನು ಚಿತ್ರಾನ್ನನೇ ಮಾಡಿಕೊಟ್ಟಿದ್ದೀನಿ, ಪನ್ನೀರ್ ಏನು ತಂದಿರಲಿಲ್ವಲ್ಲ, ಹಂಗಾಗಿ. ಈಗ ನೋಡಿ ಇದೆಲ್ಲ ಹಾಕಿದ್ಮೇಲೆ ನಿಂಬೆಹಣ್ಣು ಹಾಕಿದ್ಮೇಲೆ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ತೀನಿ.
ಹಂಗೆ ಯೂಟ್ಯೂಬಲ್ಲಿ ಯಾರೆಲ್ಲ ನೋಡ್ತಾ ಇದ್ದೀರಾ ಇನ್ನು ಗಣಿಕಾ ಕಿಚನ್ ಬ್ಲಾಗ್ನ ಯಾರೆಲ್ಲ ನೋಡ್ತಾ ಇದ್ದೀರಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಗೆ ಫೇಸ್ಬುಕ್ಕಲ್ಲಿ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದರೆ ಇನ್ನೂ ಫಾಲೋ ಮಾಡಿಲ್ಲ ಅಂದರೆ ಈಗಲೇ ಫಾಲೋ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಂಗೆ ಶೇರ್ ಮಾಡಿ. ನೋಡ್ತಾ ಇದ್ರೆ ಇಲ್ಲಿ ಯಾರು ಎಲ್ಲ ವಿಡಿಯೋ ಸ್ಕಿಪ್ ಮಾಡಿದರೆ ಕೊನೆವರೆಗೂ ವಿಡಿಯೋ ನೋಡಿ, ನಿಮಗೆ ಗೊತ್ತಾಗುತ್ತೆ. ನೋಡಿ ಈ ಥರ ಅನ್ನ ಬಿಸಿ ಬಿಸಿ ಈ ಗೊಜ್ಜು ಸ್ವಲ್ಪ ಎತ್ತಿಟ್ಬಿಟ್ಟು ಅನ್ನ ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಅಂತ ಕಲಿಸ್ತಾ ಇದ್ದೀನಿ. ಅಂದರೆ ಎಲ್ಲ ನೀಟಾಗಿ ಮಿಕ್ಸ್ ಮಾಡಬೇಕು. ಬಿಸಿ ಬಿಸಿ ಅನ್ನ ಜೊತೆಗಂತೂ ಸಕ್ಕತ್ತಾಗಿರುತ್ತೆ, ತಿನ್ನೋದಕ್ಕಂತೂ ಸೂಪರ್ ಅಂತಲೇ ಹೇಳ್ಬೋದು. ನೋಡಿ ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ಅಂದರೆ ನಿಮಗೆ ಅಂದರೆ ದೇವಸ್ಥಾನಗಳಲ್ಲೆಲ್ಲ ಚಿತ್ರಾನ್ನ ತಿಂತಿರಲ್ಲ, ಒಂಥರ ಅದೇ ಥರ ಟೇಸ್ಟ್ ಒಂಥರ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಈ ಥರ ಟ್ರೈ ಮಾಡಿ ನೋಡಿ. ಹಂಗೆ ನೋಡಿ ಇದಕ್ಕೆ ಇವಾಗ ಕಡಲೆ ಬೀಜ ಹಾಕ್ಕೊಂಡು ತಿನ್ನಬೇಕು, ತುಂಬ ಚೆನ್ನಾಗಿರುತ್ತೆ. ನೋಡಿ ನಾವು ಕಡಲೆ ಬೀಜನ ಸಪ್ರೇಟು ಇಟ್ಕೊಂಡೆ ಹಾಕ್ಕೊಳ್ಳೋದು ಯಾವುದೇ ಚಿತ್ರಾನ್ನಕ್ಕೂ. ನೋಡ್ತಾ ಇದ್ದೀರಲ್ಲ, ಎಲ್ರಿಗೂ ನಮಸ್ಕಾರ. ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.